ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 1 ಅಧ್ಯಾಯ 3 ರೇಖೆಗಳು ಮತ್ತು ಕೋನಗಳು. ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 3.2ರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ. ಒಂದನೇ ಲೆಕ್ಕ ಓದೋಣ. ಚಿತ್ರ 3.28ರಲ್ಲಿ ಅಂದರೆ ಚಿತ್ರ ಇಲ್ಲೇ ಇದೆ ಪಕ್ಕದಲ್ಲಿ. ಇದರಲ್ಲಿ ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡಿದು ಎ ಬಿ ಪ್ಯಾರಲಲ್ ಅಥವಾ ಸಮಾಂತರ ಸಿ ಡಿ ಎ ಬಿ ರೇಖೆಯು ಸಿ ಡಿ ರೇಖೆಗೆ ಸಮಾಂತರವಾಗಿದೆ ಎಂದು ತೋರಿಸಿ. ಈಗ ಮೊದಲೇ ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡಬೇಕು. ಇಲ್ಲಿ ನಾವು ಅದನ್ನು ಎಕ್ಸೈಜ್ನಲ್ಲಿ ಮಾಡೋಣ. ಎಕ್ಸೈಜ್ನಲ್ಲಿ ನೋಡ್ರಿ, ಅದೇ ಚಿತ್ರವನ್ನು ಇಲ್ಲಿ ಬಿಡಿಸ್ಕೊಂಡಿದ್ದೀವಿ. ಚಿತ್ರದಲ್ಲಿ ವೈ ಈಸ್ ಈಕ್ವಲ್ ಟು 130 ಡಿಗ್ರಿ ಆಗಿದೆ. ಏಕೆಂದರೆ ಶೃಂಗಾಭಿಮುಖ ಕೋನಗಳು ಸಮ. ಇಲ್ಲಿ ಸಿ ಡಿ ರೇಖೆ ಮತ್ತು ಇಲ್ಲಿ ಪಿ ಕ್ಯೂ ರೇಖೆ ಎರಡೂ ಇಲ್ಲಿ ಛೇದಿಸಿದವು. ಎಲ್ಲಿ ಛೇದಿಸ್ತವೋ ಅಲ್ಲಿ 4 ಕೋನಗಳು ಉಂಟಾಗಿರ್ತವೆ. ಈ ಎದುರು ಬದುರು ಇರತಕ್ಕಂಥ ಕೋನಗಳನ್ನು ಶೃಂಗಾಭಿಮುಖ ಕೋನಗಳು. ಇದು ಶೃಂಗದ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಸಮ ಇರ್ತವೆ. ಈ ಕೋನ 130 ಡಿಗ್ರಿ ಅಂದರೆ ವೈ ಕೋನನು 130 ಡಿಗ್ರಿ. ಇದು ಒಂದನೇ ಹೇಳಿಕೆ ಆಗಿರಲಿ. ತದನಂತರ ನಾವು ಎಮ್ ಎ ಕಿರಣವು ಪಿ ಕ್ಯೂ ಸರಳ ರೇಖೆಯ ಮೇಲೆ ನಿಂತಿರುವುದರಿಂದ ಚಿತ್ರದಲ್ಲಿ ನೋಡೋಣ. ಎಮ್ ಎ ಕಿರಣ ಎಮ್ ಎ ಇದು ಕಿರಣ ಪಿ ಕ್ಯೂ ಸರಳ ರೇಖೆ ಮೇಲೆ ನಿಂತಿರೋದ್ರಿಂದ ಈ ಎರಡು ಅಕ್ಕಪಕ್ಕದ ಕೋನಗಳು 180 ಡಿಗ್ರಿಗೆ ಸಮ ಆಗ್ತವೆ. ಇದು 50 ಡಿಗ್ರಿ ಇದೆ, ಇದು ಇನ್ನೂ ಉಳಿದಿದ್ದು 180 ಡಿಗ್ರಿಗೆ ಉಳಿದಿದ್ದು. ಇದನ್ನೇ ಬರ್ಕೊಳ್ಳೋಣ ನಾವು ಪಿ ಎಮ್ ಎ ಮತ್ತು ಎ ಎಮ್ ವೈ. ಪಿ ಎಮ್ ಎ ಪ್ಲಸ್ ಎ ಎಮ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ. ಪಿ ಎಮ್ ಎ 50 ಡಿಗ್ರಿ ಕೊಟ್ಟಿದ್ದಾನೆ, 50 ಡಿಗ್ರಿ. ಎ ಎಮ್ ವೈ ಎಕ್ಸ್ ಅಂತ ಕೊಟ್ಟಿದ್ದಾನೆ, ಎಕ್ಸ್ ಬರ್ಕೊಳ್ಳೋಣ ಈಸ್ ಈಕ್ವಲ್ ಟು 180. ಎಕ್ಸ್ ಹಾಗೆ ಬರೆಯೋಣ. 50 ಡಿಗ್ರಿಯನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದಾಗ -50 ಆಗುತ್ತೆ. 180ರಾಗೆ 50 ಹೋದರೆ 130. ಇದು ಎರಡನೇ ಹೇಳಿಕೆಯಾಗಿರಲಿ. ಒಂದನೇ ಹೇಳಿಕೆ ಏನಿದೆ ನೋಡ್ರಿ, ವೈ ಈಸ್ ಈಕ್ವಲ್ ಟು 130 ಡಿಗ್ರಿ. ಎರಡನೇ ಹೇಳಿಕೆ ಏನಿದೆ, ಎಕ್ಸ್ ಈಸ್ ಈಕ್ವಲ್ ಟು 130 ಡಿಗ್ರಿ. ಅಂದರೆ ಎರಡೂ ಸಮ. ಎಕ್ಸ್ನೂ 130 ಡಿಗ್ರಿ, ವೈನೂ 130 ಡಿಗ್ರಿ. ಅಂದರೆ ಇವೆರಡೂ ಸಮ ಆದವು. ಸಮ ಆಗಿರುವುದರಿಂದ ಮತ್ತು ಇವು ಪರ್ಯಾಯ ಕೋನಗಳು ಆಗಿರುವುದರಿಂದ, ಪರ್ಯಾಯ ಕೋನಗಳು ಅಂದರೆ ಈಗ ಚಿತ್ರ ಗಮನಿಸೋಣ ನೋಡ್ರಿ. ಎಕ್ಸ್ ಮತ್ತು ವೈ ಇವು ಸಮ ಇದ್ದಾವೆ. ಇದು 130 ಡಿಗ್ರಿ ಬಂತು, ಇದು 130 ಡಿಗ್ರಿ ಬಂತು. ಪರ್ಯಾಯ ಕೋನಗಳು ಅಂದರೆ ಪಿ ಕ್ಯೂ ಛೇದಕ ರೇಖೆಯ ಎರಡು ಈ ಕಡೆ ಒಳಕೋನ, ಈ ಕಡೆ ಒಳಕೋನ ಎರಡು ಸಮ ಇದ್ದಾಗ ಇವೆರಡೂ ರೇಖೆಗಳು ಪ್ಯಾರಲಲ್ ಅಥವಾ ಸಮಾಂತರ ಆಗಿದ್ದಾವೆ ಅಂತ ನಾವು ಪ್ರೂವ್ ಮಾಡ್ಬೋದು. ಇವೆರಡೂ ಪರ್ಯಾಯ ಕೋನಗಳು ಸಮ ಇರೋದರಿಂದ ಎ ಬಿ ರೇಖೆಯು ಸಿ ಡಿ ರೇಖೆಗೆ ಸಮಾಂತರವಾಗಿದೆ ಅಂತಂದೇಳಿ ನಾವು ನಿರ್ಧಾರ